ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿದ್ಯಾ ಪಾರು, ಚಿಕ್ಕಮ್ಮ ಹೇಳ್ದಾಗೆ ಜನ ನೀನೇ ಪುಟಾಣಿ ಕೈಗೆ ಫೋನ್ ಕೊಟ್ಟಿರೋದು. ಅದಕ್ಕೆ ಪುಟಾಣಿ ನಿನ್ನ ಹತ್ರ ಆ ರೀತಿ ನಡ್ಕೊಂಡಿರೋದು. ಈಗಲಾದರೂ ಒಪ್ಕೋತೀಯಾ ಅದಕ್ಕೆಲ್ಲ ಕಾರಣ ಜನ ನೀನೇ ಅಂತ? ಒಪ್ಕೋತೀಯ ಅಲ್ಲ, ಒಪ್ಕೊಳ್ಳೇಬೇಕು ಅಂತ ಹೇಳಿ ದೊಡ್ಡ ಯಜಮಾನ್ರೆ. ಈ ಥರ ಮಕ್ಕಳ ತಲೆಯಲ್ಲಿ ಇಲ್ಲಿ ಸಲ್ಲದನ್ನೆಲ್ಲ ತುಂಬಿದ್ರೆ ಅವ್ರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರೋದಿಲ್ವಾ? ನಮ್ಮ ಪುಟಾಣಿ ಅಂತೂ ಇದುವರೆಗೂ ಯಾರ ಬಗ್ಗೆನೂ ಒಂದು ಕೆಟ್ಟ ಮಾತಾಡ್ದೋಳಲ್ಲ. ಅಂಥದ್ರಲ್ಲಿ ಅವಳ ಮನಸ್ಸಲ್ಲಿ ಪಾರುನೇ ಕೆಟ್ಟ ಅಮ್ಮ ಅಂತ ಬಂದಿದೆ ಅಂದರೆ ಅದಕ್ಕೆ ಜನನೀನೇ ಕಾರಣ. ಅದಕ್ಕೆ ಪಾಪ ಅದು ಸರಿಯಾಗಿ ಓದ್ತಿಲ್ಲ, ಬರೀತಿಲ್ಲ, ಊಟ ಕೂಡ ಮಾಡ್ತಿಲ್ಲ. ಹೀಗೆ ಆದರೆ ಅದ್ರ ಜೀವನ ಜನನೇ ಹಾಳು ಮಾಡ್ತಾಳೆ. ಏನು ಮಾಡು ಅಂತೀಯಪ್ಪ? ಏನು ಮಾಡೋದು ಅಂದರೆ ಇರೋ ಸತ್ಯನ ಎಲ್ಲರ ಮುಂದೆ ಹೇಳೋದು, ಅದಷ್ಟೇ ಇವಾಗ ನಮ್ಮ ಕೈಲಿರೋದು. ಜನನಿಗಿರೋ ಇನ್ಸೆಕ್ಯೂರಿಟಿಯಿಂದ ಈ ರೀತಿ ಮಾಡ್ತಾ ಇದ್ದಾಳೆ. ಪುಟಾಣಿ ತನ್ನ ಮಗಳು ಅಲ್ಲ ಅಂತ ಅವಳಿಗೆ ಗೊತ್ತಾಗೋವರೆಗೂ ಈ ರೀತಿ ಒಂದಲ್ಲ ಒಂದು ತಪ್ಪು ಮಾಡ್ತಾನೆ ಇರ್ತಾಳೆ. ಹೌದು ಪಾರು, ದೊಡ್ಡ ಯಜಮಾನ್ರು ಹೇಳ್ದಂಗೆ ಸತ್ಯ ಹೇಳೋದೇ ಒಳ್ಳೇದು. ಅದೇನಾಗುತ್ತೋ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ. ಸಾಕು, ಸುಮ್ಮನಿರ್ತೀರಾ? ಯಾವಾಗಲೂ ಸತ್ಯ ಹೇಳೋಣ ಅಂತ ಹೇಳ್ತಾ ಇರ್ತೀರಲ್ಲ, ಇದು ಬಿಟ್ಟು ನಿಮ್ಗಳ ತಲೆಗೆ ಬೇರೆ ಯಾವ ಯೋಚನೆನೂ ಬರೋದಿಲ್ವಾ? ಪುಟಾಣಿ ಜನನಿ ಮಗಳಲ್ಲ, ನನ್ನ ಮಗಳು ಅನ್ನೋ ಸತ್ಯ ಅವಳಿಗೆ ಗೊತ್ತಾದ್ರೆ ಅವಳು ಖಂಡಿತ ಬದುಕುಳಿಯೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ತಾನೆ ಅಪ್ಪವರು ಕೂಡ ಅವ್ರಿಗೆ ಸತ್ಯ ಗೊತ್ತಾದ್ಮೇಲೆ ಆ ವಿಷಯನ ಅವರು ಜನನಿಗೆ ಹೇಳೋದಿಕ್ಕೆ ಹೋಗ್ಲಿಲ್ಲ. ಸರಿ ಪಾರು, ನೀನು ಹೇಳ್ದಾಗೆ ಸತ್ಯನ ಹೇಳೋದು ಬೇಡ ಅಂದರೆ ಇವಾಗ ಏನು ಮಾಡೋದು? ಪುಟಾಣಿನ ಹೇಗೆ ಕಂಟ್ರೋಲಿಗೆ ತೊಗೊಳ್ಳೋದು? ಇನ್ನು ಮುಂದೆ ನಿನ್ನ ಜೊತೆ ಅವಳು ಮಾತಾಡೋದನ್ನ ನಿಲ್ಲಿಸ್ಬಿಟ್ರೆ ಏನು ಮಾಡ್ತೀಯಾ? ಹೌದು, ದೊಡ್ಡ ಯಜಮಾನ್ರು ಹೇಳ್ತಿರೋದು ಸರಿ ಇದೆ. ನಾಳೆ ದಿವಸ ಪುಟಾಣಿ ನೀನು ಕೈ ತಪ್ಪು ಹೋದರೆ ಆಗೇನು ಮಾಡ್ತೀಯಾ? ಹಾಗಾಗಲ್ಲ ಅನ್ನೋ ನಂಬಿಕೆ ನನಗಿದೆ. ನಾನು ನಂಬಿರೋ ದೇವರು ನನ್ನ ಕೈ ಬಿಡೋದಿಲ್ಲ. ಸತ್ಯಕ್ಕೀಗ ನಾವು ಜನನಿ ನಡ್ಕೊಳ್ತಾ ಇರೋದನ್ನ ನೋಡಿಕೊಂಡು ಸಹಿಸ್ಕೊಂಡು ಹೋಗಬೇಕು ಅಷ್ಟೆ, ಬೇರೆ ಯಾವ ದಾರಿನೂ ಇಲ್ಲ. ಒಂದಲ್ಲ ಒಂದು ದಿವಸ ಅವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಅವಳು ನಮ್ಮ ಪುಟಾಣಿ ಹತ್ರ ಜವಾಬ್ದಾರಿಯಿಂದ ನಡ್ಕೋತಾಳೆ. ಅಲ್ಲ, ಪ್ರಪಂಚದಲ್ಲಿ ಇಂಥ ಅಮ್ಮಂದ್ರು ಇರ್ತಾರ? ಆದಿತ್ಯ ಪಾರ್ವತಿ ಜೊತೆ ನಮ್ಮ ಪುಟಾಣಿ ಸೇರಬಾರ್ದು ಅನ್ನೋ ಕೆಟ್ಟ ಉದ್ದೇಶ ಇಟ್ಕೊಂಡು ಆ ಮಗು ಕೈಯಲ್ಲಿ ಮೊಬೈಲ್ ಕೊಟ್ಟು ಕೆಟ್ಟ ಅಭ್ಯಾಸ ಮಾಡಿಸ್ತಿದ್ದಾಳಲ್ಲ. ಮುಂದೊಂದು ದಿನ ಇದೇ ಮೊಬೈಲ್ ಪುಟಾಣಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಅಲ್ಲ, ಹೀಗೆ ಮಾಡೋದ್ರಿಂದ ಸಂಬಂಧಗಳು ದೂರ ಆಗುತ್ತೆ ಅನ್ನೋದು ಅವಳಿಗೆ ಅರ್ಥ ಆಗ್ತಿಲ್ವಾ? ಛೇ, ಪುಟಾಣಿ ಬಾಯಿಂದ ಮೊದಲು ಈ ಮಾತು ಕೇಳಿದಾಗ ನನಗೂ ನಂಬಕ್ಕೆ ಆಗಲಿಲ್ಲ. ಆದರೆ ಮಗು ಆದರೂ ಯಾಕೆ ಸುಳ್ಳು ಹೇಳುತ್ತೆ? ಜನನಿಗೆ ಯಾಕಿಂತ ಬುದ್ಧಿ ಬರ್ತಿದೆ? ಮಗಳ ಬಗ್ಗೆ ಅವಳು ತುಂಬ ಪೊಸೆಸಿವ್ ಆಗಿದ್ದಾಳೆ. ಹೌದು, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೇನು ಅಂತಂದರೆ ಅವಳು ಮಾಡೋ ಈ ಕೆಲಸದಿಂದ ಮಗು ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ಮಗುಗೆ ಕಷ್ಟ ಆಗುತ್ತೆ ಅನ್ನೋದು ಅವಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಖಿಲ, ನಾನು ಹೋಗಿ ಮಾತಾಡ್ತೀನಿ. ಇಲ್ಲ, ನೀನು ಮಾತಾಡು. ನೀನು ತಪ್ಪು ಮಾಡ್ತಿದ್ಯಾ ಅಂತ ಅವಳು ಬುದ್ಧಿ ಹೇಳೋಣ. ಅವಳು ಅರ್ತು ತಿದ್ಕೊಂಡ್ರೆ ಅವಳಿಗೆ ಒಳ್ಳೇದು. ಇಲ್ಲದೆ ಹೋದರೆ ಏನು ಮಾಡೋದಂತ ಯೋಚನೆ ಮಾಡಬೇಕಾಗತ್ತೆ. ಬೇಡ ರಘು, ಈಗಲೇ ನಾವು ಜನನಿ ಹತ್ರ ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ, ಅವಳನ್ನು ಕೇಳೋದು ಬೇಡ. ಅಕಸ್ಮಾತ್ ಮಗು ತುಂಬ ಹಠ ಮಾಡ್ತಿತ್ತು, ತುಂಬ ಕೇಳ್ತಾ ಇತ್ತು ಅಂತ ಮೊಬೈಲ್ ಕೊಟ್ಟನೆ ಹೊರತು ಆದಿ ಪಾರ್ವತಿ ಹತ್ರ ಹೋಗಬಾರ್ದು ಅನ್ನೋ ಕಾರಣಕ್ಕಲ್ಲ ಅಂತ
ನಮಗೆ ಹೇಳಿಬಿಟ್ರೆ ಹಾಗೇನು ಮಾಡ್ತೀರಾ? ಹಾಗಾದ್ರೆ ಏನು ಮಾಡೋದ್ಯಾ? ಜನನಿಗೆ ನಾನು ಅರ್ಥ ಮಾಡಿಸ್ಲ ಅದಕ್ಕೆ? ಕ್ಷಮಿಸಿ ಅದಕ್ಕೆ, ಅದು ಹೀಗೆ ಹೋಗ್ತಿದ್ದೆ, ಆಗ ನಿಮ್ಮ ಮಾತು ನನ್ನ ಕಿವಿಗೆ ಬಿತ್ತು. ಆದರೆ ಜನನಿ ಈ ರೀತಿ ನಡ್ಕೊಳ್ತಿರೋದು ನನ್ನ ಗಮನಕ್ಕೂ ಬಂದಿರಲಿಲ್ಲ. ಈಗ ನೀವು ಹೇಳಿದ ಮೇಲೆ ನನಗೂ ಗೊತ್ತಾಯಿತು. ನೀವು ಹೇಳ್ದಾಗೆ ನೀವಾಗಲಿ ಭಾವ ಆಗಲಿ ಅವಳಿಗೆ ಬುದ್ಧಿ ಹೇಳಿದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಅವಳು ನಿಮ್ಮ ಹತ್ರ ವಾದ ಮಾಡ್ಬೋದು. ಆಗ ಅದು ನಿಮಗೆ ಅವಮಾನ ಆದಂಗೆ ಆಗತ್ತೆ ಅಲ್ವಾ? ಅದಕ್ಕೆ ನಾನು ಅವಳ ಹತ್ರ ಚೆನ್ನಾಗಿದ್ದೀನಿ, ಉಪಾಯವಾಗಿ ನಾನು ಅವಳ ಹತ್ರ ಮಾತಾಡಿ ಬುದ್ಧಿ ಹೇಳ್ತೀನಿ. ಅದು ನಿಮಗೆ ಒಪ್ಪಿಗೆ ಇದೆ ಅಂದರೆ ಮಾತ್ರ. ರತ್ನವೇಣಿ, ಇದು ತುಂಬ ಸೂಕ್ಷ್ಮವಾದ ವಿಚಾರ. ಇದೇ ಸ್ಥಾನದಲ್ಲಿ ಪಾರ್ವತಿ ಇದ್ದಿದ್ರೆ, ಅವಳೇನಾದರೂ ಹೀಗೆ ತಪ್ಪು ಮಾಡಿದ್ದಿದ್ರೆ ಅವಳನ್ನ ಎಲ್ಲರ ಮುಂದೆ ಕರೆದು ಜೋರು ಮಾಡ್ತಿದ್ದೆ. ಅವಳು ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳಿ ಇನ್ನೊಂದ್ಸಲ ಹೀಗೆ ಮಾಡಲ್ಲ ಅಂತ ಖಂಡಿತ ಹೇಳಿರ್ತಿದ್ಲು. ಆದರೆ ಜನನಿ ಸ್ವಲ್ಪ ಬೇರೆ ಸ್ವಭಾವದವಳು. ಅವಳಿಗೆ ಒಂಚೂರು ಹಠ ಜಾಸ್ತಿ. ನಾವೇನಾದರೂ ಹೇಳಕ್ಕೆ ಹೋದರೆ ಅವಳು ತನ್ನನ್ನು ತಾನು ಸಮರ್ಥನೆ ಮಾಡ್ಕೋಬೋದು, ತನ್ನ ತಪ್ಪನ್ನು ಒಪ್ಕೊಳ್ಳದೇನೂ ಇರಬಹುದು. ಅವಾಗ ನಾವಾದರೂ ಏನು ಮಾಡ್ತೀವಿ? ನೀವು ಸಜೆಸ್ಟ್ ಮಾಡಿದ ಹಾಗೆ ನೀವೇ ಮಾತಾಡಿ ನೋಡೋದು ಒಳ್ಳೆಯದು ಅನಿಸುತ್ತೆ ಅಲ್ವಾ ರಘು? ಸರಿ, ಮಾತಾಡಿ ನೋಡೋಣ ಏನಾಗುತ್ತೆ. ಅಂತೂ ಈ ಮನೆಯಲ್ಲಿ ನನ್ನ ಬಗ್ಗೆ ಎಲ್ರಿಗೂ ಕೆಟ್ಟ ಅಭಿಪ್ರಾಯ ಇತ್ತು. ಆದರೆ ಅದನ್ನು ಬದಲಾಯಿಸ್ಕೊಳ್ಳೋಕ್ಕೆ ಈ ಅವಕಾಶ ಸಿಕ್ಕಿರೋದನ್ನು ನಾನು ಮಾತ್ರ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತೀನಿ. ಜನನಿ ನನ್ನ ತಪ್ಪನ್ನು ಒಪ್ಪಲಿ ಬಿಡಲಿ, ನಾನಂತೂ ಒಳ್ಳೊಳ್ಳೆ ಅನಿಸ್ಕೊಂಡ್ಬಿಡ್ತೀನಿ. ಜನನಿ ಹೀಗೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಜಮಾನ್ರೆ. ಈ ವಯಸ್ಸಿಗೆ ಆ ಎಳೆ ಮಗು ಕೈಗೆ ಫೋನ್ ಕೊಡೋ ಅಭ್ಯಾಸ ಮಾಡಿಸ್ತಾ ಇದ್ದಾಳಲ್ಲ. ಚಿಕ್ಕಮ್ಮ ಜನನಿ ಬಗ್ಗೆ ಹೇಳಿದಾಗ ನೀನು ಸಾರ್ತಿ ಜನನಿ ಆ ಥರ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ, ಅವಳು ಆ ಥರ ಅಲ್ಲ ಅಂತ ನೀವು ಅವಳನ್ನ ವಹಿಸ್ಕೊಂಡು ಮಾತಾಡಿದ್ರಿ. ಇವಾಗ ನೋಡಿದ್ರೆ ಹೌದು ಯಜಮಾನ್ರೆ, ಆ ಸಮಯದಲ್ಲಿ ಜನನಿ ಬಗ್ಗೆ ಚಿಕ್ಕತ್ತೆ ಅನುಮಾನ ಪಟ್ಟಾಗ ನಾನು ಅದನ್ನು ನಂಬಿರಲಿಲ್ಲ ನಿಜ. ಯಾಕೆ ಅಂದರೆ ನಮ್ಮ ಜನನಿಗೆ ಈ ಥರ ಎಲ್ಲ ಸಣ್ಣ ಬುದ್ಧಿ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ನೂ ಬೇಕಾದರೆ ರತ್ನವೇಣಿಯವ್ರು ಈ ಥರ ಮಾಡಿರ್ತಾರೆ ಹೊರತು ನಮ್ಮ ಜನನಿ ಹೀಗೆಲ್ಲ ಮಾಡೋಳಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.